ಇದನ್ ಯಾಕೆ ಹೆಗ್ಲ ಮೇಲೆ ಹಾಕೊಂಡಿದೀರಾ? ಕೆಳಗಿಟ್ರೆ ಇರುವೆ ಬರುತ್ತೆ, ತಲೆ ಮೇಲಿಟ್ರೆ ಏನ್ ಬರುತ್ತೆ? ನೀವ್ ಹೇಳೋದ್ ಕೇಳ್ತಿದ್ರೆ ನನಗೆ ಏನೋ ಡಯಾಬಿಟಿಸ್ ಇರೋ ತರ ಮಾತಾಡ್ತಾ ಇದ್ದೀರಾ? ಹಾ ನಾನ್ ಸುಮ್ನೆ ಗಾದೆ ಮಾತ್ ಹೇಳಿದ್ನೆ ವಸು. ಸ್ವಲ್ಪ ಬೇಗ ಮುಗ್ಸಿ, ಕಿಚನ್ ಅಲ್ಲಿ ಜಾಸ್ತಿ ಕೆಲ್ಸ ಇದೆ. ಕಿಚನ್ ಬೇರೆನಾ? 1, 2, lunchtime, 3, 4, crunch time. Lyrics that I spent to make rain turn to sunshine. Hit him with the punchline, catch him on the blind side. Feel later and thought you got away, thought you were home free, but I'm back, now your eyes closed so slowly. I move quickly, you so sickly. Bubblegum rapper, you such you got away. ಏನದು ಮೈಂಡ್ ವಾಯ್ಸು? ಹೌದು ವಸುಂಧರ, ಕೆಲವೊಂದ್ಸಲ ನಾನು ಯೋಚನೆ ಮಾಡ್ತೀನಿ, ಹೋದ್ ಜನ್ಮದಲ್ಲಿ ನಾನೇನಾದ್ರೂ ಅಡಿಗೆ ಬಟ್ಟೆ ಆಗಿದ್ನಾ ಅಂತ. ಇನ್ನೂ ಕೆಲವೊಂದ್ ಟೈಮ್ ಬಟ್ಟೆ ಒಗೆಯವನ ಅಂತ. ಇನ್ನೂ ಕೆಲವೊಂದ್ ಟೈಮ್ ಅಲ್ಲಿ ನೆಲ ಒರೆಸೋವನ ಅಂತ. ಏನಾದ್ರೂ ಆಗ್ಲಿ, ನೀವು ಅದೃಷ್ಟವಂತ್ರೆ. ಈ ಜನ್ಮದಲ್ಲಿ ಇದೆಲ್ಲ ಒಟ್ಟಾಗಿ ನಿಮ್ಗೆ ಸಿಕ್ಕಿದ್ಯಲ್ಲ. ಹಾ ಹೌದೌದು. ಆದ್ರೆ ಹೋದ್ ಜನ್ಮದಲ್ಲಿ ನಾನೇನಾದ್ರೂ ಹೆಣ್ಣಾಗ್ ಹುಟ್ಟಿದಿದ್ರೆ? ಹಾಗಾದ್ರೆ ಈ ಜನ್ಮದಲ್ಲಿ ನೀವೇನು? ನೀನ್ ಸುಮ್ನೆ ಇರು, ನನ್ ಮೇಲೆ ನಿನಗೆ ಮರ್ಯಾದೆನೇ ಇಲ್ಲ. ಯಾಕ್ ಪಾಪ ಅನ್ನಿಸ್ಬೇಕು? ನೋಡಿ, ಈ ರೀತಿ ಸುರ್ಕೊಂಡ್ ಕೂರೋ ಬದ್ದು ಬೇಗ ಮುಗಿಸಿ ಆಫೀಸ್ಗೆ ಹೋಗೋ ದಾರಿ ನೋಡಿ. ಆಫೀಸು ಅದು ಯಾವಾಗ ಬೇಕಾದ್ರೂ ಹೋಗ್ಬೋದು. ಆಫೀಸ್ ತರನ ಈ ಮನೆಯಲ್ಲಿ. ತಿಂಡಿ ರೆಡಿನಾ? ರೆಡಿ. ಕೆಡಿ ನಂಬರ್ 1. ಹೋಗೋದಾ? ಬೇಡ, ನಾನೇ ಹೋಗಿಬೇಕಾಗುತ್ತೆ. ಯಾರಲ್ಲಿ? ಬೇಗ ಗಾಡಿ ತೆಗಿ. ಕಮಾನ್, ಗೋ ಟು ದ ಸ್ಟೇಷನ್. ನನ್ ಕೈ ತುಂಬಾ ಕೆರೀತಾ ಇದೆ. ಕಮಾನ್ ಫಾಸ್ಟ್. ಯಶೋದ, ಅಯ್ಯೋ ನನ್ ಕೋಟು ಇರೋದು ಒಂದೇ ಒಂದು ಕೋಟು. ಕೋರ್ಟ್ ಹೋಗೋ ವ್ಯಕ್ತಿಗೆ ಈ ಕೋಟ್ ಯಾಕೆ? ನೀವ್ ಹೋಗೋ ಕೆಲ್ಸಕ್ಕೆ ಯಾವ ಡ್ರೆಸ್ ಕೋಡ್ ಏನಿಲ್ವಲ್ಲ. ಯಾವ ಡ್ರೆಸ್ ಆದ್ರೂ ನಡೆಯುತ್ತೆ, ಹಾಗೆ ಡ್ರೆಸ್ ಇಲ್ದಿದ್ರೂ ನಡೆಯುತ್ತೆ. ಅದೇನ್ ಕೆಲ್ಸ? ಓ, ಅದನ್ನ ನಾನೇ ಹೇಳ್ಬೇಕಾ? ಕೆಟ್ಟ ಕೆಲ್ಸ ಮಾಡೋದಲ್ದಲೆ ಕೊಬ್ಬು ಬೇರೆ. ಈಗ ನಾನ್ ತೋರಿಸ್ತೀನಿ. ಅಯ್ಯೋ ಯಶೋದ, ಬೇಡ. ನಿನ್ನ ಆಟಗಳನ್ನೆಲ್ಲ ಇವತ್ತೇ ನಿಲ್ಲಿಸ್ತೀನಿ. ನನಗೊಂದ್ ಸೀರೆ ತೆಕ್ಕೊಡಿ ಅಂತ ನಾನ್ ಕೇಳಿದ್ರೆ ಬಿಸಿ ಅಂತೆ. ಅಷ್ಟೊಂದ್ ಬಿಸಿನಾ? ಕಂಡ್ಕೊಂಡವ್ರು ಕೇಳಿದ್ರೆ ಮಾತ್ರ ಸೀರೆಗಳ ರಾಶಿನೇ ಹಾಕ್ತೀರಾ? ಅಯ್ಯೋ ಯಶೋದ, ನಾ ಹೇಳೋದ್ನ ನಂಬು. ಅದು ಕೋರ್ಟಲ್ ಕೂಡ ಎವಿಡೆನ್ಸೇ. ಅವನು ಕಾರಲ್ಲಿಟ್ಟು ಮರ್ತ್ ಬಿಟ್ಟಿದ್ದಾನೆ. ಇಲ್ ನೋಡು, ಅದು ಕಚ್ಚಿದ್ರೆ ಅವನ್ ಕೆಲ್ಸ ಹೋಗ್ಬಿಡುತ್ತೆ. ಸ್ಟಿಕ್ಕರ್ ಕೂಡ ಇನ್ನೂ ತೆಗ್ದಿಲ್ಲ. ಎವಿಡೆನ್ಸ್ ಅಂತೆ. ಊರಲ್ಲಿರೋ ಕೆಟ್ಟ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಎಲ್ಲಾರ ಮುಂದೆ ಡೀಸೆಂಟ್ ಆಗಿ ನಿಲ್ಲದಂತೆ. ನಾನ್ ತಲೆ ಕೆಟ್ಟೋಳು, ಅನುಮಾನ ಪಡೋಳು. ಗುಡ್ ಮಾರ್ನಿಂಗ್. ಇವನ್ ಹೆಂಡತಿ ಹತ್ರ ಸಿಕ್ಬಿದ್ನ ಮತ್ತೆ ಕಾಪಾಡಕ್ಕಾಗುತ್ತಾ ನೋಡೋಣ. ಯೋ ವಕೀಲ್ರೆ, ನಿಮ್ಗೆ ಯಾರಯ್ಯ LLB ಕೊಟ್ಟಿದ್ದು? ಕಾರ್ ಮೇಲೆ ಯಾರಾದ್ರೂ ಎವಿಡೆನ್ಸ್ ನ ಇಟ್ಕೊಳ್ತಾರಾ? ನನ್ನೇನ್ ಪೆದ್ದಿ ಅನ್ಕೊಂಡ್ರಾ? ನಿಮಗೇನು? ನಿಮಗ್ ಬೇಕಾಗಿರೋ ಎವಿಡೆನ್ಸ್ ನಿಮ್ ಗಾಡಿ ಡಿಕ್ಕಿಲೇ ಇಟ್ಕೋಬೇಕಿತ್ತು. ಅಯ್ಯೋ, ಇಲ್ಲಿ ನೋಡಿ ಸಿಸ್ಟರ್, ಬಟ್ಟೆಗೂ ಕಾರ್ಗೂ ಬೆಂಕಿ ಹಚ್ಬೇಕು ಅಂತಿದ್ದೀರಲ್ಲ. ನನ್ ಹೆಂಡತಿಗೆ ಏನಾದ್ರೂ ಸಿಕ್ಕಿದ್ರೆ ಈ ತರ ಮಾಡಿ ನನ್ನೂ ಸೇರಿಸಿ ಬೆಂಕಿ ಹಚ್ಬಿಡ್ತಿದ್ಲು. ಸರಿ, ನಾನ್ ಬರ್ತೀನಿ. ಮೂರ್ಖ ವಕೀಲ. ಇಷ್ಟೊತ್ತಲ್ಲಿ ಯಾರಿರಬಹುದು? ಹೌದು, ಇದ್ಯಾರು? ಗೀತನಾ? ಮಂಜು, ಯಾರು ಬಂದಿದಾರ ನೋಡು. ಬಾಮ್ಮ, ಒಳಗ್ ಬಾ. ಅಕ್ಕ, ಅಯ್ಯಯ್ಯೋ, ಯಾಕಮ್ಮ ಹೀಗೆ? ಅಳ್ಬೇಡ, ನಾವೆಲ್ಲ ಇಲ್ಲಿದ್ದೀವಲ್ಲ. ಮಂಜು, ಇವಳನ್ನ ಒಳಗ್ ಕರ್ಕೊಂಡು ಹೋಗು. ಬಾ. ಗೀತಾ ವಿಷಯದಲ್ಲಿ ಏನಾದ್ರೂ ನಿರ್ಧಾರ ತಗೊಂಡ್ರಾ? ಇದೆಲ್ಲ ತೆಗೆದು ಅಟ್ಟದ ಮೇಲೆ ಬಿಸಾಕ್ತೀನಿ ನಾನು. ಆತರ ಮಾಡ್ಬೇಡ ಕಣೆ, ಕಾಲೇಜ್ ಹುಡುಗರು ಫ್ಯೂಚರ್ ಇದೆ ಅದರಲ್ಲಿ. ಮೊದ್ಲು ಮನೆ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ವಿಷಯ. ನೀವೇ ಅವಳ ಹತ್ರ ಸ್ವಲ್ಪ ಮಾತಾಡ್ಬಾರ್ದು? ನಾನ್ ಅವ್ರ ಜೊತೆ ಏನೇ ಮಾತಾಡಕ್ಕಾಗತ್ತೆ? ಯಾವಾಗ್ಲೂ ಹೇಳಿದ್ದೆ ಹೇಳ್ತಾರೆ, ವರದಕ್ಷಿಣೆ ಸಮಸ್ಯೆ, ದುಡ್ಡಿನ ಸಮಸ್ಯೆ, ಅದು ಇದು ಅಂತ. ಕೊನೆದಾಗಿ ಮಕ್ಳು ವಿಷಯಕ್ಕೆ ಬರ್ತಾರೆ. ಪಾಪ, ಅವಳ ಬಗ್ಗೆ ಯೋಚಿಸಿದ್ರೆ ಒಂದ್ ಮಗು ಇದ್ದಿದ್ರೆ ಯಾವ ಸಮಸ್ಯೆನೂ ಇರ್ತಾ ಇರ್ಲಿಲ್ಲ. ಬದುಕೋಕ್ ಏನಾದ್ರೂ ಕಾರಣ ಬೇಕಲ್ವಾ? ಅವಳೇನಾದ್ರೂ ಮಾಡ್ಕೋತಾಳೆ ಅಂತ ಭಯ ಆಗ್ತಿದೆ. ಬಾಲನ್ ಜೊತೆ ನಾನು ತುಂಬಾ ಸಲ ಮಾತಾಡಿದೀನಿ ಕಣ, ಅವನ್ ಕೇಳಲ್ಲ. ಇನ್ನೊಂದ್ಸಲ ನಾನು ಮಾತಾಡ್ತೀನಿ. ನನಗ್ ಗೊತ್ತಿರೋ ಪ್ರಕಾರ ಈ ಸಮಸ್ಯೆಗೆ ಒಂದೇ ಒಂದ್ ಪರಿಹಾರ ಇದೆ. ಒಂದ್ ಮಗುನ ದತ್ತು ತಗೋಬೇಕು, ಇಲ್ಲ ಅಂದ್ರೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಓಹೋ, ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರಿ. ಸರಿ, ಹಾಗಿದ್ರೆ ನೀನೊಂದ್ ಕೆಲ್ಸ ಮಾಡು. ಬಾಲುರಾಮಂದು ಕರೆಕ್ಟ್ ಹೆಸರು ಮತ್ತೆ ಅಡ್ರೆಸ್ ನ ಕೊಟ್ಬಿಡು, ಜಾತಕನು ಸೇರ್ಸಿ. ಅದ್ಯಾಕೆ? ನಾವು ದೇವ್ರಿಗೆ ಹೋಗಿ ಮುಡಿ ಕೊಟ್ಬಿಡೋಣ. ಓ, ಸಾಯಿಸ್ಬಿಡ್ತೀನಿ ಈಗ.
ಈ ಆವಿನ ಶೇಖರ ದುಡ್ಡು ಕೊಡಕ್ಕಿನ ಮುಂಚೆ ಇಸ್ಕೊಳೋದು ಕಲ್ತಿದ್ದಾನೆ. ಅಸಲಿಲ್ಲಂದ್ರೆ ಬಡ್ಡಿ ಕರೆಕ್ಟ್ ಆಗಿ ಬರ್ಬೇಕಂತ ಹೇಳಿದಿನಲ್ವಾ ನಾಯಿ. ಪೊಲೀಸ್ಗೆ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಯಾರಾದ್ರೂ ಯಾಮಾರ್ಸಕ್ ಪ್ರಯತ್ನ ಮಾಡಿದ್ರೆ ಅಷ್ಟೇನೆ ನಾನು ಯಾರಂತ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಹಾವಿನ ಸೇವಿಯಾರ್ ಏನಕ್ಕೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ಯಾ? ರಾಜನಾಗ ಎಲ್ಲ ಇರ್ಬೇಕಾದ್ರೆ ವೈದಿ ಸಾಧಾರಣ ಹಾವು ವಿಷಾನ ಸ್ವಲ್ಪ ಜಾಸ್ತಿ ಮಾಡ್ಬೇಕಲ್ವಾ? ಒಂದೇ ಬೈಟಲ್ಲಿ ಸತ್ತೋದ್ರೆ ಅದ್ರಲ್ಲಿ ಥ್ರಿಲ್ ಇರಲ್ಲ. ಸ್ವಲ್ಪ ಸ್ವಲ್ಪ ಸಾಯ್ಬೇಕು, ರಕ್ತ ಸ್ವಲ್ಪ ಸ್ವಲ್ಪನೇ ಹೋಗ್ಬೇಕು. ಚೆನ್ನಾಗಿದೆ ಹಾವು. ಕೊಲ್ಲಕ್ಕೆ ತಿನ್ನಕ್ಕೆ ನೀನ್ ಯಾರೋ? ನಿನ್ನ ಸ್ಕೂಲಿಗೆ ಸೇರಿಸ್ಬೇಕಾದ್ರೇನೆ ನಿನ್ ಹೆಸರಿಗೆ ಹಾವು ಅಂತ ಸೇರಿಸ್ಬಿಟ್ರೆ ನೀನೇನ್ ದೊಡ್ಡ ರೌಡಿ ಆಗ್ಬಿಡ್ತೀಯಾ? ನೀನ್ ಧೈರ್ಯ ತೋರಿಸ್ಬೇಕಾಗಿರೋದು ಚಿಕ್ಕ ಹುಡುಗರ ಹತ್ರ ಅಲ್ಲ. ಧೈರ್ಯ ಇದ್ರೆ ನನ್ನ ಹೊಡಿಯಲೇ, ನಿನ್ ಕೈಲಾದ್ರ ಹೊಡಿಯಲೇ. ನಾನು ಸುಮ್ನೆ ಜಗಳಕ್ಕೆ ಹೋಗಲ್ಲ, ಆದ್ರೆ ನನ್ ತಂಟೆಗೆ ಬಂದ್ರೆ ನಾನು ಯಾರನ್ನೂ ಬಿಡಲ್ಲ. ತುಂಬಾ ಚೆನ್ನಾಗಿದೆ. ಅಲ್ಲ ನಿನ್ಗೇನ್ ದೊಡ್ಡ ರಜನಿಕಾಂತ್ ಅಂತ ನೆನಪಾ? ಇವಾಗ ನೋಡು. ಗಾಡಿ ತೆಗಿಯೋ. ನಿನ್ ಹತ್ರ ತುಂಬಾ ಸಲ ಹೇಳಿದ್ದೀನಿ ಈ ತರ ಶೋ ಎಲ್ಲ ಮಾಡ್ಬೇಡ ಅಂತ. ಇಷ್ಟೊತ್ತು ಇದನ್ನ ಎಲ್ಲಿಟ್ಟಿದ್ಯೋ? ಗ್ಲಾಸ್ ಎಲ್ಲ ಇಲ್ಲಿದೆ. ಬಾರೋಲೆ, ಇಳಿಯೋಲೆ, ಹಾಕೋಲೆ, ಫುಲ್ ಸೆಟಪ್ ರೆಡಿ. ಬೇಗ ಸ್ವಲ್ಪ ಹಾಕು. ಸುಮ್ಮನೆ ಇರ್ತೀರಾ? ಡ್ಯೂಟಿ ಟೈಮ್ ಅಲ್ಲ. ಪೊಲೀಸ್ ಅಂದ್ರೆ ನಾನು ಎದುರ್ಕೊಳಲ್ಲ, ಆದ್ರೆ ವಸುಂಧರಾ ಅಕ್ಕ ಯಾರಾದ್ರೂ ಇಲ್ಲಿ ಬಂದ್ಬಿಟ್ರೆ ನನ್ನ ತಿಥಿ ಕರ್ಮ ಎಲ್ಲ ಸೇರಿಸಿ ಪ್ಯಾಕೇಜಾಗೆ ಹೊಡೆದ್ಬಿಡ್ತಾರೆ ನನ್ನ. ಆದ್ರೆ ನಾನೀಗ ಯೂನಿಫಾರ್ಮ್ ಅಲ್ಲಿ ಇದ್ದೀನಿ ಅಂತ ಅವಳು ಮುಟ್ಟೋದಕ್ಕೆ ಯೋಚನೆ ಮಾಡ್ತಾಳೆ. ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕೆಲವೊಂದ್ ಟೈಮ್ ನಾನು ಕುತ್ಕೊಂಡು ನಗ್ತಾನೆ ಇರ್ತೀನಿ. ಲೈಸೆನ್ಸ್ ಇರೋ ತುಪಾಕಿ ಇದೆ, ತುಪಾಕಿ ಒಳಗಡೆ ಗುಂಡುನು ಇದೆ, ಆದ್ರೆ ಶೂಟ್ ಮಾಡೋದ್ ಗೊತ್ತಿಲ್ವೇ? ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಗಂಡ್ಸಾದವನು ಹೇಳಿದ ಮಾತನ್ನ ಉಳಿಸ್ಕೋಬೇಕು. ನೀನ್ ಅವಳು ಕೈ ಕಾಲ್ನ ಮುರಿತೀನಿ ಅಂತ 8 ತಿಂಗಳಿಂದ ನನಗೆ ಹೇಳ್ತಾನೆ ಇದ್ಯಾ? ಸುಮ್ನೆ ಇದೇ ತರ ಹೇಳಿ ನನ್ನನ್ನ ನೀನು ಯಾಮರಿಸ್ತಾ ಇದ್ಯಾ? ಇಲ್ಲಿ ನೋಡೋಣ, ನಿನ್ನೆ ನೀವು ಲೇಟಾಗಿ ಬಂದಿರ್ತೀರಂತ ನಾನ್ ನಮ್ಮ ಹುಡುಗರ ನಿಮ್ ಮನೆ ಕಳ್ಸಿದ್ನೆ. ಪವರ್ ಕಟ್ ಆಗಿರೋ ಟೈಮ್ ಎಮ್ಮೆ ತರ ಒಬ್ಬ ಮಂಚದ ಮೇಲೆ ಮಲ್ಕೊಂಡಿದ್ದ. ಕಷ್ಟಪಟ್ಟು ಅವನ್ನ ಕೆಳಗಡೆ ತಳ್ಳಿದ್ರೆ ಯಾರವನು? ಯಾರು? ನೀವೇನೆ, ಬೇರೆ ಯಾರು? ಅಯ್ಯಯ್ಯಯ್ಯಯ್ಯಯ್ಯೋ, ಅವ್ರೆಲ್ರೂ ನನ್ನ ಒದ್ರ. ಕಷ್ಟಪಟ್ಟು ಒಳಗಡೆ ಬಂದವಲ್ವಾ, ಅದಕ್ಕೋಸ್ಕರ ಅವನು ಒದ್ದಿದ್ದು ಹೊಟ್ಟೆ ಮೇಲೆ. ಅಯ್ಯಯ್ಯೋ, ಆ ತರ ಹೇಳು. ಅದಕ್ಕೋಸ್ಕರನೇ ನನಗೆ ಉಚ್ಚೆ ಉಯ್ಯಕ್ಕೆ ಕಷ್ಟ ಆಗ್ತಿತ್ತು. ಅನಾವಶ್ಯಕವಾಗಿ ನಾನು ವಸುಂಧರಾ ಮೇಲೆ ಅನುಮಾನ ಪಟ್ಟೆ. ಆದ್ರೂ ಅಸಹ್ಯ ಆಯ್ತು. ಯಾವುದೇ ಕಾರಣ ಇಲ್ದೆ ಒಬ್ರು ಹೊಟ್ಟೆ ಮೇಲೆ ಹೊಡಿಯೋದು ಚೆನ್ನಾಗಿರಲ್ವಲ್ಲ? ಇಲ್ಲೋಡು, ಆ ತರ ಸಿಚುವೇಶನ್ ಅಲ್ಲಿ ನಾನು ಹಾಗೆ ಮಾಡ್ತಿದ್ದೆ. ಚಡ್ಡಿ ತಗೊಳಕ ಕಾಸಿಲ್ಲ ಅಂತ ನನ್ನ ಹತ್ರನಾದ್ರೂ ಹೇಳ್ಬೇಕಲ್ವಾ? ಅವ್ರ ಮೊಬೈಲಲ್ಲಿ ಏನಾದ್ರೂ ವಿಡಿಯೋ ಮಾಡಿದ್ರಾ? ನೆಟ್ಟಲ್ಲಿ ಏನಾದ್ರೂ ಹೊರಗಡೆ ಬಂದ್ರೆ ನಾನಂತೂ ಸುಮ್ಮನೆ ಇರಲ್ಲ, ನೋಡ್ಕೋ. ನೆಟ್ಟಲ್ಲಿ ಕೊಡೋಂತ ಐಟಮ್ ನೋಡಿದು ಅಷ್ಟೊಂದು ಅಸಹ್ಯವಾಗಿದ್ಯಾ? ಹಲೋ ಸರ್, ಆ ವಿಚಾರ ಅಷ್ಟೊಂದು ದೊಡ್ಡದಾಗೋದಕ್ಕೆ ಕಾರಣನೇ ರಾಜಕೀಯದವರು ಸರ್. ನೇರವಾಗಿ ಬರ್ತೀನಿ ಸರ್. ಬರ್ತಾ ಇದ್ದೀನಿ ಸರ್. ಕಮಿಷನರ್ ಇವನ್ ಬೇರೆ ತಲೆ ತಿಂತಾ ಇದ್ದಾನೆ. ಗಾಡಿ ತೆಗಿ, ಗಾಡಿ ತೆಗಿ. ಹಾಗಿದ್ರೆ ನಾನು ನೀನ್ ಹೀಗೆ ಹೋಗು. ಇಲ್ಲಿ ನೋಡು, ಅದನ್ನ ಮುಗಿಸ್ಬೇಡ. ಸಾಯಂಕಾಲ ಪ್ರೊಫೆಸರ್ನ ವಕೀಲರನ್ನ ಕರೆದು ಎಣ್ಣೆ ಹೊಡ್ಯೋಣ. ಅಣ್ಣ, ಅದೆಲ್ಲ ಸಾಯಂಕಾಲ ಸಿಗ್ತೀವಲ್ವಾ, ಅವಾಗ ಮಾತಾಡೋಣ ಬಿಡು. ಅಣ್ಣ ಅಣ್ಣ ನಾನು ನಮಸ್ಕಾರ ಅಣ್ಣ. ನಮಸ್ಕಾರ. ಏನಲ್ಲಿ ಏನಾದ್ರೂ ಕೊಟೇಶನ್? ಇಲ್ಲಣ್ಣ, ಈ ಕಡೆ ಸುಮ್ಮನೆ ಬಂದಿದ್ವಿ. ಹೋಗೋ ಹೋಗೋ. ಶಿಶಿಲಿ, ನಿನ್ನ ಮನೆ ಕುತ್ಕೊಂಡು ಓದಕ್ತಾನೆ ಹೇಳಿದ್ದು. ನಾನೆಲ್ಲ ಓದಾಯ್ತು ಶಿಶಿಲಿ, ಇನ್ಬೋಸಿಸು ಬರ್ದಾಯ್ತು. ಎಲ್ಲೋ ರೌಂಡ್ ಹೊಡಿತಿರೋ ಕಾಣಿಸ್ತಿದೆ. ಏನೂ ಇಲ್ಲ ಶಿಶಿಲಿ, ನಿಜವಾಗ್ಲೂ ಪ್ರಾಮಿಸ್, ಏನೂ ಇಲ್ಲ. ಹಾಗಾದ್ರೆ ನನ್ ತಲೆ ಮುಟ್ ಸತ್ಯ ಮಾಡು. ಅದಕ್ಕೇನು, ಖಂಡಿತ ಮಾಡ್ತೀನಿ. ನಿನ್ ಮೇಲೆ ಪ್ರಾಮಿಸ್. ನಿನಗೇನು ಒಂದೇ ಕೈ ಇರೋದು? ಆಗಿದ್ರೆ ಸರಿ, ನಿನ್ ಮೇಲೆ ಪ್ರಾಮಿಸ್. 2 ಕೈಯಲ್ಲೂ ಪ್ರಾಮಿಸ್ ಮಾಡು. ಅಯ್ಯೋ, ಬೇಡ 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 ಶಿಶಿಲಿ, ಬೇಡ ಬೇಡ. ಬಾಯಿಲಿ ನಿನ್ಗೆ ಸಿಸಿಲಿ ಸಿಸಿಲಿ, ಬೇಡ ಬೇಡ ಬೇಡ, ನಾನು ಹೇಳದ್ ಕೇಳಿ. ಸಿಸಿಲಿ ಸಿಸಿಲಿ ಸಿಸಿಲಿ, ಬಿಡು ಬಿಡು ಬಿಡು. ಟೂಲ್ಸ್ ಬೇಕಾ? ಬಾಬಾ ಬಾಬಾ ಬಾಬಾ, ಇವಳು ನನ್ನ ವೈಫೇ. ಇದೆಲ್ಲ ಫ್ಯಾಮಿಲಿ ಸೆಂಟಿಮೆಂಟ್.
ನೀವಿಬ್ರು ಹೋಗಿ. ಸರಿ ಅಣ್ಣ, ಕೆಲಸ ಇದ್ರೆ ಕರಿತೀನಂತೆ. ಸರಿನಾ? ಸರಿ ಅಣ್ಣ. ಇಲ್ಲಿ ನೋಡು ಸಿಸಿಲಿ, ಏನೋ ಮನೇಲಿ ಇರ್ಬೇಕಾದ್ರೆ ಹೊಡಿಯೋದು ಬಡಿಯೋದು ಎಲ್ಲಾನು ಮಾಡ್ತಿ. ನಾನೇನಾದ್ರೂ ಮಾತಾಡ್ತೀನಾ? ಊರ್ ಜನಗಳ ಮಧ್ಯೆ ನನ್ನ ಮರ್ಯಾದೆನ ತೆಗಿಬೇಡ ಪ್ಲೀಸ್. ನಾನು ಒಬ್ಬ ರೌಡಿ ತಾನೆ. ರೌಡಿ ಗಾಡಿ ಸ್ಟ್ಯಾಂಡ್. ಅಯ್ಯೋ ಪರವಾಗಿಲ್ಲ, ನಾನ್ ತಪ್ಕೊಂಡ್ ಕೂತ್ಕೊಂಡ್ಲಾ? ಅಳ್ಬೇಡ್ಬೋ. ಏನೇ ಹೇಳಿದ್ರು ದಿಢೀರಂತ ನಿರ್ಧಾರ ಮಾಡ್ಬೇಡ. ಇವ್ನ್ ಹೆಂಡತಿ ಸಿಸಿಲಿ ಇದ್ದಾಳಲ್ಲ, ಇವ್ನಿಗೆ ಗೊತ್ತಿಲ್ಲದೆ ಬೆಂಗಳೂರು ಯೂನಿವರ್ಸಿಟಿಲಿ ಇವ್ನಿಗೆ ಅಂತ ಅಡ್ಮಿಷನ್ ತಗೊಂಡಿದ್ದಾಳೆ. ಅಡ್ಮಿಷನ್ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ತಾರೆ. ನೀನು ಓದ್ತೋದಿಕ್ಕೆ ತಾನೇ, ಹಾಳು ಮಾಡಕ್ಕೇನಲ್ವಲ್ಲ. ಕೆಡ್ಸಕ್ಕೆ ಪ್ರಯತ್ನ ಮಾಡಿದ್ರು ನಾನು ತಡ್ಕೊಂತಿದ್ದೆ. ಈ ಮೇಲೆ ಅವಳು ನನ್ನ ಓದ್ಸಕ್ಕೆ ಪ್ರಯತ್ನ ಮಾಡಿದ್ರೆ ಅವತ್ತು ನಾನ್ ಸೂಸೈಡ್ ಮಾಡ್ಕೊಂತೀನಿ. ನಿನ್ ಹೆಂಡತಿಗೆ ಗೊತ್ತಾಗ್ತಾರ ಅಡ್ಮಿಷನ್ ಕ್ಯಾನ್ಸಲ್ ಮಾಡೋ ದಾರಿ ಇದ್ಯಾ? ಇಲ್ಲಿ ಬಾರೋ, ಇಲ್ಲಿ ಏನ್ ಮಾಡ್ತಾ ಇದ್ಯಾ? ಯಾವಾಗ್ಲೂ ಇದೆ ಮಾಡ್ತಿರ್ತಾನೆ. ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಾ? ನನ್ನ ಸ್ವಂತ ಹೆಂಡತಿ ಯಶೋದೆ ಅಂತ. ವಾಟ್ಸಪ್ ಮೆಸೇಜ್ ಯಾರು ಕಂಡಿಡಿದ್ರು ಅಂತ ಗೊತ್ತಿಲ್ಲ. ವೇರ್ ಆರ್ ಯು, ಯಾವಾಗ ಬರ್ತೀಯಾ? ಇದು ಮಾತ್ರನೇ ಅವಳು ಕೇಳ್ತಾಳೆ. ಏನಣ್ಣ? ಮೊಬೈಲ್ ಅಲ್ಲಿ GPS ಇರೋದೇ ದೊಡ್ಡ ಸಮಸ್ಯೆ. ನಾನು ನಿದ್ದೆ ಮಾಡಿದ್ಮೇಲೆ ನನ್ನ ಮನೆಗೆ ಹೋಗೋದು. ಸತ್ತೋಗಿರೋ ಕುದುರೆನ ಇಟ್ಕೊಂಡು ರನ್ನಿಂಗ್ ರೇಸ್ ಅಂತ ಒಂದೇ ಸಮ ಓಡ್ತಾನೆ ಇರ್ಬೇಕು. ನನಗೂ ಅದೇ ತೊಂದ್ರೆನೆ. ಅವಳು ನನ್ನ ಮಾಡ್ಕೊಳಕ್ಕೆ ಬಿಡೋದೇ ಇಲ್ಲ. ನಾನಂದ್ರೆ ಇಷ್ಟನೇ ಆಗಲ್ಲ. ಗ್ಲಾಮರ್ ನನಗೆ ಕಮ್ಮಿ ಇದೆಯಂತೆ. ಅವಳಿಗೆ ನನ್ನ ಹಲ್ಲನ್ನ ಚೇಂಜ್ ಮಾಡ್ಬೇಕಂತೆ. ಈ ವಯಸ್ಸಾದ ಕಾಲದಲ್ಲಿ ನಾನು ಜಿಮ್ಮಿಗೆ ಹೋಗಿ ಸಲ್ಮಾನ್ ಖಾನ್ ತರ 6 ಪ್ಯಾಕ್ ಹಾಕ್ಬೇಕಂತೆ. ಪಂಚೆ ಜುಬ್ಬನೆಲ್ಲ ತೆಗೆದಾಕಿ ಟೀ ಶರ್ಟು ಬರ್ಮುಡ ಹಾಕೋಬೇಕಂತೆ. ಯಾವ ಹುಡುಗರ ತರ 100cc ಬೈಕಲ್ಲಿ ಊರೆಲ್ಲ ಸುತ್ತಬೇಕಂತೆ. ಇವ್ರನ್ನೆಲ್ಲ ಹಿಂಗೆ ಬಿಡ್ತಾ ಇದ್ರೆ ಕೊನೆಗೆ ನಮ್ ಕತೆ ಅಷ್ಟೇನೆ. ನನಗ್ ಗೊತ್ತಿರೋ ಹಾಗೆ ಇವ್ರು ಸೊಕ್ಕು ಮುರಿಯೋಕೆ ಒಂದೇ ಒಂದು ದಾರಿ ಇದೆ. ಏನ್ ದಾರಿ? ಎಣ್ಣೆ ಹೊಡೆಯೋದ? ಡಾರ್ಕ್ ಬೀಚ್. ಒಳ್ಳೆ ನಿರ್ಧಾರ. ಒಳ್ಳೆ ನಿರ್ಧಾರನ. ಓಕೆ